ಆನೆಗೆ ಶ್ರೀಕಂಠ ಅಂತ ಯಾಕೆ ಹೆಸರು ಬಂತು ಅಂತ ಶರೀಫ್ ಸಾಹೇಬ್ ಹೇಳ್ತಾರೆ. ಸರ್ ಹೇಳಿ. ಸರ್ ಇದು 2014ರಲ್ಲಿ ಕ್ಯಾಪ್ಚರ್ ಮಾಡಿದ್ದು. 2013ರಲ್ಲಿ ಏನೋ ಮಹಾರಾಜರು, ಮೈಸೂರು ಮಹಾರಾಜರು ತೀರೋದಾಗ ಆವಾಗ ಹಿಡಿದೇನ್ ಒಂದೆರಡು ತಿಂಗಳು 3 ತಿಂಗಳು ಹೆಚ್ಚು ಕಡಿಮೆ ಒಂದ್ 3 ತಿಂಗಳು 4 ತಿಂಗಳು ಕೆರಾಲಲ್ಲಿ ಇತ್ತು. ಆವಾಗ ಇದಕ್ಕೆ ಆ ಹೆಸರನ್ನ. ಎಲ್ಲಿಂದ ಹಿಡಿದ್ರಿ ಇವನ್ನ? ಇದು ಹಾಸನ ಸರ್, ಹಾಸನ ಹುಬ್ಳಿ ಬೆಟ್ಟ ಅಂತ. ಹುಬ್ಳಿ ಬೆಟ್ಟದಲ್ಲಿ ಹಿಡ್ಕೊಂಡ್ ಬಂದ್ರಿ. ಇದನ್ನ ಕಾರ್ಯಾಚರಣೆಯಲ್ಲಿ ಹಿಡಿದವ್ರು ಯಾರು ಇದನ್ನ? ಅಭಿಮನ್ಯು. ಅಭಿಮನ್ಯು. ಸ್ನೇಹಿತರೆ, ಇವನನ್ನ ಶ್ರೀಕಂಠ ಅನ್ನೋ ಆನೆನ ಉಂಬ್ಳಿ ಬೆಟ್ಟ ಅಂತ ಹಾಸನದಲ್ಲಿರೋ ಉಂಬ್ಳಿ ಬೆಟ್ಟ ಅನ್ನೋ ಪ್ರದೇಶದಿಂದ ಆನೆ ಕಾರ್ಯಾಚರಣೆ ಮಾಡಿ ಅಭಿಮನ್ಯು ಇವನನ್ನ ಹಿಡ್ಕೊಂಬಂದಾಗ ಇವನು ಹಿಡ್ಕೊಂಬಂದ ಕಾಲಕ್ಕೆ ನಮ್ಮ ಮೈಸೂರಿನ ಮಹಾರಾಜರಾದಂತ ಶ್ರೀಕಂಠ ನರಸಿಂಹರಾಜ ಒಡೆಯರು ದೈವಾಧೀನರಾಗಿ 1-2-3 ತಿಂಗಳಾಗಿತ್ತು. ಇವನನ್ನ ತಂದು ಇಲ್ಲಿ ಪಳಗಿಸೋ ಅಷ್ಟೊತ್ತಿಗೆ ಇವನಿಗೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ ನೆನಪಿಗಾಗಿ ಶ್ರೀಕಂಠ ಅಂತ ಹೆಸರಿಟ್ಟಿದ್ದಾರಲ್ವ ಸರ್? ಇವನ್ ಹೆಂಗೆ? ಇವನ್ನೆಲ್ಲ ಕಾರ್ಯಾಚರಣೆ, ಹುಲಿ ಕಾರ್ಯಾಚರಣೆ, ಆನೆ ಕಾರ್ಯಾಚರಣೆಗೆಲ್ಲ ಹೋಗಿದ್ದಾರೆ ಸರ್. ಹೌದಾ? ಹೋಗಿದ್ದಾರೆ. ಈ ಸರಿ ಎಲ್ಲ ಕಾರ್ಯಾಚರಣೆ ಮಾಡಿದಿರಾ ಸರ್? ಮಾಡಿದ್ವಿ. ನೀವೇ ಯಶಸ್ವಿಯಾಗಿ. ಹೌದು. ನೀವ್ ಎಷ್ಟು ವರ್ಷದಿಂದ ಇದೀರಾ ಇವನ್ ಜೊತೆ? ನಾನೊಂದು 4 ವರ್ಷದಿಂದ ಇದ್ದೀನಿ ಸರ್. 4 ವರ್ಷದಿಂದ ಎಷ್ಟು ಕಾರ್ಯಾಚರಣೆ ಮಾಡಿದಿರಾ ಸರ್? ಆನೆದು ಒಂದು 15 ಆನೆ ಕಾರ್ಯಾಚರಣೆ ಮಾಡಿದ್ವಿ. ಒಂದು 6-7 ಟೈಗರ್ ಕ್ಯಾಪ್ಚರ್ ಮಾಡಿದ್ವಿ. 15 ಆನೆ, 7 ಹುಲಿ. ಸರ್. ರೀ, ನಿಮ್ ಭಯ ಆಗಲ್ವೇನ್ರಿ ನಿಮ್ಗೆ? ಇಲ್ಲ ಸರ್, ಭಯ ಏನಿಲ್ಲ. ಮಾನೆ ಇರೋದ್ರಿಂದ ನಮ್ಗೇನ್ ಭಯ ಆಗೋದಿಲ್ಲ. ಹೇಳ್ದಂಗೆ ಕೇಳ್ತಾನೆ ಇವನು. ಕೇಳ್ತಾನೆ ಸರ್. ಎಲ್ಲ ಆನೆ ಮೇಲೆ ನಂಬಿಕೆ ಸರ್. ನಮ್ಗೆ ನಮ್ಮ ಆನೆ ಇದ್ರೆ ನಮ್ಗೆ ಯಾವ್ದು ಭಯ ಇರೋದಿಲ್ಲ. ನಮ್ಮ ಮೇಲೆ ಅವು ನಂಬಿಕೆ ಇಟ್ಟಿರ್ತಾರೆ.